21 ಹಾಗೂ 22ನೇ ಕವನ. ಬಲುಹಿನಲ್ಲಿ ಭೂಸುರನ ಚಿತ್ತವ ತಿಳುಹಿ ಬಂದಳು, ಮನೆಗೆ ಭೀಮನ ಕೆಳಗೆ ಕರೆದಳು, ಹೇಳಿದಳು. ಹೇರಳ ದೌತಣವು ಉಳಿದು ಮುದದಲ್ಲಿ ಭೀಮ ಬಾಹ ಹಪ್ಪಳಿಸಿದನು. ಯಮನಂದನಾದಿಗೆ ಅಳಳಿ ನುಡಿದರು, ದೈತ್ಯ ಜಯ ಸಂಶಯದ ಖೇದದಲ್ಲಿ. ಆದರೆ ಕುಂತಿಯು ಒತ್ತಾಯ ಮಾಡಿ ತಿಳು ಹೇಳಿ ಬ್ರಾಹ್ಮಣನನ್ನು ಒಪ್ಪಿಸಿ ಮನೆಗೆ ಬಂದು ಭೀಮನನ್ನು ಪಕ್ಕಕ್ಕೆ ಕರೆದು ಅತಿ ಹೆಚ್ಚಿನ ಪ್ರಮಾಣದ ಔತಣ ಅವನಿಗೆ ಕಾದಿರುವುದನ್ನು ತಿಳಿಸಿದಳು. ಭೀಮನು ಸಂತೋಷದಿಂದ ಉದ್ಗಾರವನ್ನು ಮಾಡಿ ತೋಳ ತಟ್ಟಿದನು. ಧರ್ಮರಾಯನೇ ಮೊದಲಾದವರು ಭೀಮನು ರಾಕ್ಷಸನನ್ನು ಜಯಿಸುವ ವಿಷಯದಲ್ಲಿ ಸಂಶಯ ತಾಳಿ ದುಃಖಿಸಿದರು. ಆಗ ಭೀಮನು, ಮರಳುಗಳು ನೀವೆಂದವರ ಚಪ್ಪರಿಸಿದನು. ಕಲಿಭೀಮನ ನುಡುವಿರುಳು ತೊಡಗಿತು. ವಿಪ್ರಭವನದ ಪಾಕಮಯ ರಭಸ ಹೊರದಳೆನ್ನ ಅಣ್ಣನನ್ನು ತಾಯಿ ಕುಂತಿಯು ಅರಸುವೆನು. ಪಾರಣಿಯ ಹೊತ್ತಿ ನೊರಸಳು ನಾಳಿನೊಳ ಆನೆನುತ್ತಾ ಹಿಗ್ಗಿದನು ಕಲಿಭೀಮ. ನೀವು ಚಿಂತಿಸುವ ಕಾರಣವೇ ಇಲ್ಲ ಎಂದು ಭೀಮನು ಅಣ್ಣ ತಮ್ಮಂದಿರಿಗೆ ಧೈರ್ಯವನ್ನು ಕೊಟ್ಟನು. ಬ್ರಾಹ್ಮಣನ ಮನೆಗೆ ಅಡುಗೆಯ ಕೆಲಸದ ರಭಸವು ನಡುರಾತ್ರಿಯಿಂದಲೇ ಆರಂಭವಾಯಿತು. ತಾಯಿ ಕುಂತಿದೇವಿಯು ನನ್ನನ್ನು ಕಾಪಾಡಿದಳು. ಪಾರಣಿಯ ಕಾಲದಲ್ಲಿ ಅವಳನ್ನು ಅರಸುತ್ತೇನೆ ಎಂದು ಬ್ರಾಹ್ಮಣನು ತಿಳಿ ಹೇಳುತ್ತಾನೆ. ನಾಳೆ ನಾನೇ ರಾಜ ಎಂದು ಭೀಮನು ಹಿಗ್ಗಿದನು. ಧನ್ಯವಾದಗಳು.